ಪ್ರಿಯ ಸ್ನೇಹಿತರೆ ನಮಸ್ಕಾರ. ಈ ದಿನ ನಾವು ವಾಟ್ಸಪ್ನಲ್ಲಿ ಇರತಕ್ಕಂಥ ಒಂದು ಹೊಸ ಫೀಚರನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ದಿನ ನೀವು ವಾಟ್ಸಪ್ ಯೂಸ್ ಮಾಡ್ತಾ ಇರ್ತೀರ. ಸೊ ಅದರಲ್ಲಿರೋ ಒಂದಿಷ್ಟು ಇಂಪಾರ್ಟೆಂಟ್ ಟ್ರಿಕ್ಸ್ಗಳನ್ನು ನಿಮಗೆ ನೋಡಲು ಸಾಧ್ಯವಾಗಿರೋದಿಲ್ಲ. ಸೊ ಈಗ ಈ ವಿಡಿಯೋದಲ್ಲಿ ಆ ಟ್ರಿಕ್ಸನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಆ ಟ್ರಿಕ್ಸ್ ಯಾವುದು ಅಂದರೆ, ಇದಕ್ಕಾಗಿ ನೀವು ಬಿಸ್ನೆಸ್ ವಾಟ್ಸಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಅಂಥ ಫೀಚರ್ಸ್ ಏನಪ್ಪ ಅಂದರೆ, ಸ್ನೇಹಿತರೆ, ನೀವು ಯಾವುದೇ ಒಬ್ಬರಿಗೆ ಮೆಸೇಜ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನೀವೇನು ಮಾಡದೇ ಇದ್ದರೂ ಅವರಿಗೆ ರಿಪ್ಲೈ ಹೋಗುತ್ತೆ. ಸೊ ಆವಾಗ ನಿಮ್ಮ ಸ್ನೇಹಿತರು ಏನಂತ ತಿಳ್ಕೊತಾರೆ, ನೀವು ಅವರಿಗೆ ಮೆಸೇಜ್ ಮಾಡಿದ ತಕ್ಷಣ ನನಗೆ ರಿಪ್ಲೈ ಮಾಡಿದ್ನಪ್ಪ ಅಂತ ಏನು ಅನ್ಕೋತಾರೆ, ಅವ್ರಿಗೂ ಕೂಡ ಖುಷಿ ಆಗುತ್ತೆ ಸ್ನೇಹಿತರೆ. ಸೊ ಈಗ ನಾವು ಆ ಟ್ರಿಕ್ಸನ್ನು ನೋಡೋಣ ಸ್ನೇಹಿತರೆ. ಬಿಸ್ನೆಸ್ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ದೆನ್ ಇಲ್ಲಿ ಕಾಣ್ತಾ ಇರೋ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಬಿಸ್ನೆಸ್ ಟೂಲ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಗ್ರೀಟಿಂಗ್ಸ್ ಮೆಸೇಜ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಇಲ್ಲಿ ಈ ಮೆಸೇಜನ್ನು ನಾನು ಆಲ್ರೆಡಿ ಟೈಪ್ ಮಾಡಿಟ್ಟಿದ್ದೀನಿ ಸ್ನೇಹಿತರೆ. ನನಗೆ ಯಾರಾದರೂ ಒಬ್ಬರು ಮೆಸೇಜ್ ಮಾಡಿದ ತಕ್ಷಣ ಏನಾಗುತ್ತೆ, ಈ ಮೆಸೇಜು ಆಟೋಮೆಟಿಕ್ಕಾಗಿ ಅವ್ರಿಗೆ ರಿಪ್ಲೈ ಹೋಗುತ್ತೆ ಸ್ನೇಹಿತರೆ. ಅದರಂತೆಯೇ ನಾವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಗ್ರೀಟಿಂಗ್ ಮೆಸೇಜು. ನಾನು ನಿಮಗೆ ಚೆಕ್ ಮಾಡಿನೂ ಕೂಡ ತೋರಿಸ್ತೀನಿ ಸ್ನೇಹಿತರೆ. ಅದನ್ನ ಇಲ್ಲಿ ನೋಡ್ತಾ ಇದ್ದೀರಾ, ಅವೇ ಮೆಸೇಜ್ ಅಂತ ಕಾಣ್ತಾ ಇದೆ. ಇಲ್ಲಿ ಮೆಸೇಜ್ ಮಾಡಿದ ತಕ್ಷಣ ಅವರಿಗೆ ಆಟೋಮೆಟಿಕ್ಕಾಗಿ ಮೆಸೇಜ್ ಹೋಗೋದು, ಥ್ಯಾಂಕ್ ಯು ಫಾರ್ ಯುವರ್ ಮೆಸೇಜ್ ಅಂತ ಒಂದು ಮೆಸೇಜ್ ಹೋಗುತ್ತೆ. ಅವ್ರಿಗೂ ಕೂಡ ಇದು ರಿಪ್ಲೈ ಮೆಸೇಜ್ ಅನ್ನೋ ಥರನೇ ಇರುತ್ತೆ ಸ್ನೇಹಿತರೆ. ನಾವು ಈಗ ಅದನ್ನು ಟೆಸ್ಟ್ ಮಾಡೋಣ. ಓಕೆ, ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇಲ್ಲಿ ಮೆಸೇಜ್ ಮಾಡಿದ ತಕ್ಷಣವೇ ಆಟೋಮೆಟಿಕ್ಕಾಗಿ ಒಂದು ರಿಪ್ಲೈ ಮೆಸೇಜ್ ಬಂದಿದೆ. ಹೀಗೆ ನಿಮ್ಮ ಸ್ನೇಹಿತರನ್ನು ಅಟ್ರ್ಯಾಕ್ಟಿವ್ ಮಾಡಬಹುದು. ಅವರಿಗೆ ನಿಮ್ಮ ಮೆಸೇಜ್ ಆಟೋಮೆಟಿಕ್ಕಾಗಿ ಶೋ ಆಗೋದ್ರ ಮುಖಾಂತರ ನಿಮ್ಮ ಬಗ್ಗೆ ಅವರಲ್ಲಿ ಒಳ್ಳೆಯ ಅಭಿಪ್ರಾಯವನ್ನು ಕೂಡ ನೀವು ಮೂಡಿಸ್ಬೋದು ಸ್ನೇಹಿತರೆ. ಸೊ ಈ ದಿನ ವಿಶೇಷ ವಾಟ್ಸಪ್ನ ಈ ಫೀಚರ್ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮಗೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ, ಬಾಯ್ ಸ್ನೇಹಿತರೆ.